ಇಂಡಿಯಾದಲ್ಲಿರೋದು 140 ಕೋಟಿ ಜನ. ಪಾಕಿಸ್ತಾನಕ್ಕೆ ಹೋಗಿ ರಿಸರ್ಚ್ ಮಾಡಿದ್ರೆ ಪಾಕಿಸ್ತಾನ ಮುಳುಗೋಗ್ತದೆ. ನಮ್ಮ ದೇಶದ ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಇದ್ದಾರೆ, ದೊಡ್ಡವರು. ಭಾಳ ಕುಂತು ಲೆಕ್ಕಾಚಾರ ಮಾಡಿ ಒಂದು ಸಾರಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸ್ಬೇಕು. ತಿನ್ನಕ್ಕಿಟ್ಟಿಲ್ಲ ರೀ ಪಾಕಿಸ್ತಾನಕ್ಕೆ, ಅವರಿಗೆ ಯೋಗ್ಯತೆ ಇದೆಯಾ? ತಿನ್ನೋಕ್ಕೂ ಇಲ್ಲ ಗತಿ. ಹೇಳ್ಕೊಡ್ತು ಅದನ್ನು ಸರಿಯಾದ ನಿರ್ಧಾರ ತಗೊಂಡು ಒಂದು ಸಾರಿ ಸದೆ ಪಡೆದ್ರೆ ಒಂದು 50 ವರ್ಷ ಎದ್ದೇಳಬಾರ್ದು. ಈಗ ಬೇಕಾದಂಗಿದೆ ಎಲ್ಲ ಥರದಲ್ಲೂ ಭಾರತ ದೇಶ ಜೋರಾಗಿದೆ. ಇಂಡಿಯಾ ಭಾಳ ಪವರ್ಫುಲ್ ಇದೆ, ಮಾಡಬೇಕು. ಈಗ ಒಸಾಮಾ ಬಿನ್ ಲಾಡೆನ್ನ ಅವರು ಅಮೇರಿಕದವರು ಹೆಂಗೆ ನೆಲಸಮ ಮಾಡಿದ್ರು, ಮಿಲಿಟ್ರಿಗೆ ಪವರ್ ಕೊಡಬೇಕು. 1 ತಿಂಗಳಲ್ಲ 2 ತಿಂಗಳು ಹುಟ್ಟು ಅಡಗಿಸಿ ಅಂದರೆ ನಮ್ಮ ಮಿಲಿಟ್ರಿ ಜೋರಾಗಿದೆ. ಖಂಡಿತವಾಗಿಯೂ ಇದನ್ನು ಪ್ರಾಬ್ಲಮೇ ಸಾಲ್ವ್ ಆಗ್ತದೆ. ಭಯೋತ್ಪಾದಕರೇ ವರ್ಲ್ಡಲ್ಲಿ ಇಲ್ದಿದ್ದಂಗೆ ಮಾಡ್ತಾರೆ. ನಮ್ಮ ಅಭಿಪ್ರಾಯ ಮೊದಲನೇದಾಗಿ ನಮ್ಮ ಸೈನಿಕರಿಗೆ, ನಮ್ಮ ಮಿಲಿಟ್ರಿ ಸೈನಿಕರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಮಿಲಿಟ್ರಿ ಭಾಳ ಸ್ಟ್ರಾಂಗ್ ಇದೆ. ವರ್ಲ್ಡಲ್ಲೇ ಭಾರತ ದೇಶದ ಮಿಲಿಟ್ರಿ ಭಾಳ ಸ್ಟ್ರಾಂಗ್ ಇದೆ. ಗೊತ್ತಾಯ್ತು, ಅವರು ಹಿಂದೆನೂ ಮಾಡಿದ್ದಾರೆ. ಅವರಿಗೆ ಸರಿಯಾದ ಇದು ಫೋರ್ಸ್ ಕೊಡಬೇಕು. ಏನಾಗ್ತದೆ ಮುಗಿಸಿ ಅಂತ. ಯಾಕಂದರೆ ಇಂಡಿಯಾದಲ್ಲಿರೋದು 140 ಕೋಟಿ ಜನ. ಪಾಕಿಸ್ತಾನಕ್ಕೆ ಹೋಗಿ ರಿಸರ್ಚ್ ಮಾಡಿದ್ರೆ ಪಾಕಿಸ್ತಾನ ಮುಳುಗೋಗ್ತದೆ. ಆ ಲೆವೆಲಲ್ಲಿ ಇರೋದು. ಇಂಡಿಯಾ ಪ್ರಬಲವಾಗಿದೆ. ಇಡೀ ವರ್ಲ್ಡಲ್ಲೇ ನಂಬರ್ 2-3 ಸ್ಥಾನದಲ್ಲಿ ಇಂಡಿಯಾ ಇದೆ. ಅದನ್ನು ಉಪಯೋಗಿಸ್ಕೋಬೇಕು. ಅದನ್ನು ಭಾಳ ರೀತಿಯಲ್ಲಿ ಅವ್ರಿಗೆ ಮಿಲಿಟ್ರಿಗೆಲ್ಲ ಫೋರ್ಸು ಕೊಟ್ಬಿಟ್ಟು ರೆಡಿ ಮಾಡಬೇಕು. ಪಾಕಿಸ್ತಾನಕ್ಕೆ ಒಂದು ಸಾರಿ ಸದೆ ಬಡಿಬೇಕು. ಇದೆಲ್ಲ ಏನೋ 8 ಉಳಿಸವ್ರೆ, 9 ಉಳಿಸವ್ರೆ, ಇನ್ನೂ ಕಾದು ನೋಡಬೇಕು. ಅವರ ನೆಲೆ ಉಳಿಸವ್ರೆ. ಈಗ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅದಾದಮೇಲೆ ಮತ್ತೆ ತಿರುಗಿ ಅವರು ಚಟುವಟಿಕೆ ನಡೆಸ್ತಾನೇ ಇದ್ದಾರೆ. ಏನು ಬಿಟ್ಟಿದ್ದಾರೆ? ಹೊಡಿತಾನೇ ಇದ್ದಾರೆ, ಮಾಡ್ತಾನೇ ಇದ್ದಾರೆ. ಇದು ಅದಕ್ಕೆ ಏನಂದರೆ ನಮ್ಮ ದೇಶದ ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಇದ್ದಾರೆ, ದೊಡ್ಡವರು. ಭಾಳ ಕುಂತು ಲೆಕ್ಕಾಚಾರ ಮಾಡಿ ಒಂದು ಸಾರಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸ್ಬೇಕು. ಪಾಕಿಸ್ತಾನ ಆಲ್ರೆಡಿ 2-3 ಸಾರಿ ಸೋತಿದೆ. ಪಾಕಿಸ್ತಾನ ಸೋತಿದೆ, ಚೈನಾ ಒಂದು ಸಾರಿ ಸೋತಿದೆ. ಎಲ್ಲ ಭಾರತದ ಮೇಲೆ ಆ ಕಾಲದಲ್ಲಿ ಬಂದೇ ಸೋತಿದೆ. ಇವಾಗೆಲ್ಲ ವೆಪನ್ಸು ಪ್ರತಿಯೊಂದು ಇದೆ. ಧೈರ್ಯ ಇಲ್ಲ ಅನ್ಬೋದು. ನಾನು ಒಂದೇ ಮಾತು ಹೇಳಬೇಕು ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು ಇದಾರಲ್ಲ ದೇಶದಲ್ಲಿ ದೇಶ ಆಳೋರು, ಅವ್ರಿಗೆ ಸ್ವಲ್ಪ ಧೈರ್ಯ ಕಡಿಮೆ ಅಂತ ಹೇಳ್ಬೋದು. ಉಡಿಸಬೇಕು ಒಂದು ಸಾರಿ ಅವರಿಗೆ ಮುಟ್ಟಿ ನೋಡ್ಕೊಳ್ಳಂಗೆ ಬರೇ ಹೇಳಿದ್ರೆ ಪಾಕಿಸ್ತಾನ ಏನಕ್ಕೆ ಪದೇ ನಮ್ಮ ತಂಟೆ ಬರಬೇಕು? ಯಾಕೆ ಭಯೋತ್ಪಾದಕರನ್ನು ಕಳಿಸೋದೇ ಪಾಕಿಸ್ತಾನ. ಅವರು ಅಲ್ಲಿಂದ ಓಡಿಸ್ಬಿಡ್ಲಿ ಭಯೋತ್ಪಾದಕರನ್ನ. ಬೇಡ ಇಂಥ ಚಟುವಟಿಕೆ. ತಿನ್ನಕ್ಕಿಟ್ಟಿಲ್ಲ ರೀ ಪಾಕಿಸ್ತಾನಕ್ಕೆ, ಅವರಿಗೆ ಯೋಗ್ಯತೆ ಇದೆಯಾ? ತಿನ್ನೋಕ್ಕೂ ಇಲ್ಲ ಗತಿ. ಹೇಳ್ಕೊಡ್ತು ಅದನ್ನು ಸರಿಯಾದ ನಿರ್ಧಾರ ತಗೊಂಡು ಒಂದು ಸಾರಿ ಸದೆ ಪಡೆದ್ರೆ ಒಂದು 50 ವರ್ಷ ಎದ್ದೇಳಬಾರ್ದು ಪಾಕಿಸ್ತಾನ. ಇಂಡಿಯಾ ಅಂದರೆ ನಡ್ಕೋಬೇಕು. ಆ ಥರ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಒಳ್ಳೆಯದಾಯಿತು. ಮಿಲಿಟ್ರಿ ಅವತ್ತು ನಮ್ಮಲ್ಲೇನೋ ಇದಿಲ್ಲ, ಮಿಲಿಟ್ರಿ ಪವರ್ಫುಲ್ ಆಗಿದೆ. ವರ್ಲ್ಡಲ್ಲಿ ಮಿಲಿಟ್ರಿ, ಭಾರತ ಮಿಲಿಟ್ರಿ, ನಮ್ಮ ದೇಶದ ಮಿಲಿಟ್ರಿ ಜೋರಾಗಿದ್ದಾರೆ. ಅವರಿಗೆ ಅಧಿಕಾರ ಕೊಡಬೇಕು. ಸರ್ವಾಧಿಕಾರ ಕೊಟ್ಟರೆ ಅವ್ರು ಇಂಥ ಇದು ಅಡಗುತಾಣನ ಹುಟ್ಟಡಗಿಸ್ತಾರೆ. ಮಧ್ಯಕ್ಕೆ ಒಂದು 8-10 ಆಯಿತು, ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ, ಅಲ್ಲಿ ಮಸೀದಿ ಹೋಯ್ತು, ಇಲ್ಲಿ ಜನ ಹೋಯ್ತು ಅಂತೇಳಿ ನಾವು ನರಮ್ಸಾಗಬಾರ್ದು. ಅದನ್ನು ಕಂಟಿನ್ಯೂ ಮಾಡಬೇಕು. ಫುಲ್ ಹೊಡೆದು ಬಿಸಾಕಬೇಕು. ಇನ್ನು ತಿರುಗಿ ಅವರು ಕೂಡ ಇವರಿಗೆ ಆಶ್ರಯ ಕೊಡಬಾರ್ದು. ಯಾರು ಇವರು ಪಾಕಿಸ್ತಾನದವರು ಭಯೋತ್ಪಾದಕರು ಬೇಡಪ್ಪ, ಅವರಿಂದ ಏನು ಲಾಭ ಇಲ್ಲ. ಏನೋ ಲಾಭ ಇರಬೇಕು, ಅದಕ್ಕಾಗಿ ಇಟ್ಕೊಂಡಿದ್ದಾರೆ ಪಾಕಿಸ್ತಾನದವರು ಅವರಿಗೆ ಊಟ ಪಟ್ಟೆ ಕೊಟ್ಟು ಮದ್ದು ಗುಂಡು ಎಲ್ಲ ಸಾಕಾರ ಮಾಡಿ ಇಟ್ಕೊಂಡಿದ್ದಾರೆ. ಒದ್ದೋಡಿಸ್ಬೇಕು. ನಮ್ಮ ದೇಶದಲ್ಲಿ ಬೇಡಪ್ಪ ಅಂತ. ಅವ್ರಿಗೆ ಸಾಲದೇನ್ರಿ ಬಿನ್ ಲಾಡೆನ್ನ ಹೊಡೆದು ಬಿಸಾಕಿದ್ರು ಅಮೇರಿಕದವರು. ಆವಾಗಲೇ ಯಾರೂ ಇರಬಾರ್ದು ಅಂತೇಳಿ ನಿರ್ಧಾರ ಮಾಡಬೇಕಾಗಿತ್ತು. ಏನೂ ಮಾಡಿಲ್ಲ. ಅವರು ಎಲ್ಲ ಅಲ್ಲಿ ಸಹಕಾರ ಕೊಟ್ಕೊಂಡೇ ಇದ್ದಾರೆ. ಭಾಳ ಖುಷಿಯಾಗಿದೆ. ಇದೇ ಥರ ಇನ್ನೂ ಎಷ್ಟು ಅಡಗುತಾಣ ಇದೆಯೋ ಅದನ್ನು ಮಿಲಿಟ್ರಿಗೆ ಪವರ್ ಕೊಟ್ಬಿಟ್ಟು ಹೊಡೆಸಿ ಬಿಸಾಕಬೇಕು. ಅವಾಗ ಖುಷಿ ಆಗ್ತದೆ. ಪ್ರಧಾನಿಯವರು ಕೂಡ ಆಲ್ರೆಡಿ 1 ತಿಂಗಳು ನಮ್ಮ ಫುಲ್ ಫ್ರೀಡಮ್ ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಏನು ಬೇಕಾದ್ರೂ ಮಾಡಿ ಅಂತ ಹೇಳಿದ್ದಾರೆ. ಅದು ಖುಷಿ ಇದೆ. ಹಂಗೆ ನಡ್ಕೋಬೇಕು. ಒಂದು 2-3 ದಿನಕ್ಕೇನೆ ಅಲ್ಲಿ ಮಸೀದಿ ಹೋಯ್ತು, ಅಲ್ಲಿ ಜನ ಹೋದರು, ಅಲ್ಲಿ ಇನ್ನೊಬ್ಬ ಹೋದ ಅಂದ್ಬಿಟ್ಟು ನಾವು ಅದನ್ನು ಸಡ್ಲ ಮಾಡಿ ನೀವು ಸ್ವಲ್ಪ ಇದು ಮಾಡಿ ಅಂತ ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಕಂಪ್ಲೀಟು ವಾಶೌಟ್ ಮಾಡಬೇಕು. ಪಾಕಿಸ್ತಾನ ಮುಟ್ಟು ನೋಡ್ಕೋಬೇಕು. ಹಂಗೆ ಮಾಡಬೇಕು.
ಅವಾಗ ಸ್ವತಂತ್ರ ಬಂದು ಸ್ವಲ್ಪ ದಿನದಲ್ಲೇ ಇಂದಿರಾ ಗಾಂಧಿಯವ್ರು ಮಾಡಿದರು. ಅವಾಗೇನು ಇಷ್ಟು ವೆಪನ್ಸು ಇಷ್ಟೊಂದು ಹಣಕಾಸು ಎಲ್ಲ ಜೋರಿರಲಿಲ್ಲ. ಈಗ ಬೇಕಾದಂಗಿದೆ, ಎಲ್ಲ ಥರದಲ್ಲೂ ಭಾರತ ದೇಶ ಜೋರಾಗಿದೆ. ಇಂಡಿಯಾ ಭಾಳ ಪವರ್ಫುಲ್ ಇದೆ, ಮಾಡಬೇಕು. ಈಗ ಒಸಿಮಾ ಬಿನ್ ಲಾಡನನ್ನು ಅವರು ಅಮೇರಿಕದವರು ಹೆಂಗೆ ನೆಲಸಮ ಮಾಡಿದ್ರು, ಅವನಿದ್ದೀನಿ ಇನ್ನು ಸಾವಿರಾರು ಇದು ಮಾಡ್ತಿದ್ದ. ಯಾವ ಥರ ಹೊಡೆದ್ರು ಅದೇ ಥರ ಹೊಡಿಬೇಕು. ಇವರು ಐಡಿಯಾ ಮಾಡಿ ಮಿಲ್ಟ್ರಿಗೆ ಪವರ್ ಕೊಡಬೇಕು. 1 ತಿಂಗಳಲ್ಲ 2 ತಿಂಗಳು ಹುಟ್ಟು ಅಡಗಿಸಿ ಅಂದರೆ ನಮ್ಮ ಮಿಲ್ಟ್ರಿ ಜೋರಾಗಿದೆ. ಖಂಡಿತವಾಗಿಯೂ ಇದನ್ನು ಪ್ರಾಬ್ಲಮೇ ಸಾಲ್ವ್ ಆಗ್ತದೆ. ಭಯೋತ್ಪಾದಕರೇ ವರ್ಲ್ಡಲ್ಲಿ ಇಲ್ದಿದ್ದಂಗೆ ಮಾಡ್ತಾರೆ. ಪಾಕಿಸ್ತಾನದಲ್ಲಿರೋ ಭಯೋತ್ಪಾದಕರನ್ನು ಕಂಪ್ಲೀಟ್ ವಾಶ್ಔಟ್ ಮಾಡಿದ್ರೆ ಇಡೀ ವರ್ಲ್ಡಲ್ಲಿ ಭಯೋತ್ಪಾದಕರೇ ಇಲ್ಲ. ಆ ಥರ ಮಟ್ಟ ಹಾಕ್ತಾರೆ ನಮ್ಮ ಇಂಡಿಯಾ ಮಿಲಿಟ್ರಿ ಸೈನಿಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಮ್ಮೆ ಅಂತಲ್ಲ, ಬೇಜಾನ್ ಸಾರಿ ಹೊಡೆದಿದ್ದಾರೆ. ಮಿಲಿಟ್ರಿ ಸತ್ತೋದ್ರು 60 ಜನ. ಎಲ್ಲಿ ಹೊಡೆದ್ರು? ಕಾಶ್ಮೀರದಲ್ಲೇ ಹೊಡೆದ್ರು ನಮ್ಮ ಮಿಲಿಟ್ರಿಗೆ. ಅವಾಗೇನು ಮಾಡ್ತಿದ್ರು ಪ್ರಧಾನಿ? ಅವಾಗಲೂ ಧೈರ್ಯ ತಗೊಳ್ಬೇಕಾಗಿತ್ತು. ಏನೋ ಲೇಟಾಗಿ ಧೈರ್ಯ ತಗೊಂಡಿದ್ದಾರೆ. 57 ಇಂಚಿನ ಪ್ರಧಾನಿ ಧೈರ್ಯ ತಗೊಂಡಿದ್ದು ಖುಷಿ ಇದೆ. ಇನ್ನೂ ಧೈರ್ಯ ತಗೊಳ್ಬೇಕು, ಹುಟ್ಟಡಗಿಸ್ಬೇಕು. ಭಾರತ ಸುದ್ದಿಗೆ ಬರಬಾರ್ದು, ನಮ್ಮ ದೇಶದ ಸುದ್ದಿಗೆ. ಕಾಶ್ಮೀರದಲ್ಲಿ ಹಿಂದೊಂದು ಸಾರಿ 60 ಜನನೋ 48 ಜನ ನಮ್ಮ ಮಿಲಿಟ್ರಿ ಸತ್ತಿಲ್ವಾ? ಅದ್ಯಾವುದೋ RDS ತಂದು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಇಂಟೆಲಿಜೆನ್ಸಿ ಗೊತ್ತಿರ್ತದೆ. ಪ್ರಧಾನಮಂತ್ರಿ ಆದವರಿಗೆ ಇಂಟೆಲಿಜೆನ್ಸಿ ಇಂಥದ್ದು ನಡೀತದೆ ಅನ್ನೋದು ಸೂಚನೆ ಇರ್ತದೆ. ಅದನ್ನೆಲ್ಲ ತಿಳ್ಕೊಂಡು ಮಟ್ಟ ಹಾಕ್ಬೇಕ್ರಿ, ಸುಮ್ಮನೆ ಹೇಳೋದಲ್ಲ. ಹೋಮ್ ಮಿನಿಸ್ಟ್ರಿಗೆ ಗೊತ್ತಿರ್ತದೆ. 1 ವಾರ ಮುಂಚೆನೇ ಯಾರೋ ನುಸುಳ್ಬೋದು, ಯಾರೋ ಹೊಡಿಬೋದು, ಬಡಿಬೋದು ಅಂತ. ಇಂಟೆಲಿಜೆನ್ಸಿ ಮತ್ತೇನಕ್ಕೆ? ಅದೆಲ್ಲ ಗೊತ್ತಿರ್ತದೆ. ಆದ್ರೂ ನೆಗ್ಲೆಕ್ಟ್ ಮಾಡೋದು, ನೆಗ್ಲಿಸಮ್ಮು. ಏನು ಬಂದ್ಬಿಡ್ತಾರ ಮಾಡಿಬಿಡ್ತಾರ ಅಂತ. ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ, ಖುಷಿ ಇದೆ. ಪ್ರಧಾನಮಂತ್ರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ.